ಚುನಾವಣೆಯಲ್ಲಾದ ಸೋಲಿಗಿಂತ ಆಘಾತಕಾರಿ ಸೋಲನ್ನು ಈಗ ಮಮತಾ ಬ್ಯಾನರ್ಜಿ ಎದುರಿಸ್ತಾ ಇದ್ದಾರೆ. ಸೇರಿಗೆ ಸವ್ವಾ ಸೇರು ಎಂಬಂತೆ ಬಿಜೆಪಿಯೊಂದಿಗೆ ಹೋರಾಡಿದ ಮಮತಾ ಇದೀಗ ರಣಾಂಗಣದಲ್ಲಿ ಶಸ್ತ್ರತ್ಯಾಗ ಮಾಡಿದ ದಂಡನಾಯಕಿಯಾಗಿ ಕಾಣಿಸ್ತಾ ಇದ್ದಾರೆ. ತಿಂಗಳ ಹಿಂದೆ ಬಂಗಾಳ ಅಂದರೆ ಮಮತಾ ಎಂದಾಗಿತ್ತು, ಮಮತಾ ಎಂದರೆ ಬಂಗಾಳ ಎಂದಾಗಿತ್ತು. ಆದರೆ ಈಗ ಎಲ್ಲವೂ ಅದಲು ಬದಲಾಗಿದೆ. ಅವರ ಕೈಸೆನ್ನೆಗೆ ಗಪ್ ಚುಪ್ ಅಂತ ಇದ್ದ ಪಕ್ಷದ ಶಾಸಕರೇ ತಿರುಗಿ ನಿಂತಿದ್ದಾರೆ. ಮಮತಾ ಬೋರಲಾಗಿ ನಿಂತಿದ್ದಾರೆ. बंगाल विधानसभा के तृणमूल के दो जीते हुए विधायक ऋतुव्रत बंदोपाध्याय और संदीपन शाह ने स्पीकर को अपना कंप्लेन दिया और जो 80 तृणमूल कांग्रेस के विधायक हैं उनमें से 58 विधायकों ने साइन करके अपना नया नेता प्रतिपक्ष ऋतुव्रत बंदोपाध्याय जी को चुन लिया है. जो कानून के हित में हुआ है, कानून मान के, कानून फॉलो करके हुआ है वो चीज़, उसमें अभी कोई उंगली नहीं उठा सकता. 58 विधायकों ने साइन दिया था और जितना मुझे पता है अभी तो वो नंबर धीरे धीरे बढ़ रहा है. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಅವರು 78 ಸ್ಥಾನಗಳನ್ನು ಪಡೆದಿದ್ದರು. ಆದರೆ ಅದರಲ್ಲಿ 58 ಮಂದಿ ಶಾಸಕರು ಕೂಡ ಇದೀಗ ಮಮತಾ ಪಕ್ಷವನ್ನು ಬಿಟ್ಟು ತಮ್ಮದೇ ಸ್ವತಂತ್ರ ಪಕ್ಷ ಎಂದು ಘೋಷಿಸಿಕೊಂಡಿದ್ದಾರೆ. ಋತುವ್ರತ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ 58 ಮಂದಿ ಶಾಸಕರು ತಮ್ಮದೇ ನಿಜವಾದ ಟಿಎಂಸಿ ಎಂದು ಘೋಷಿಸಿಕೊಂಡಿದ್ದಾರೆ. ಅವರಿಗೆ ವಿಪಕ್ಷದ ಸ್ಥಾನಮಾನವನ್ನು ಸ್ಪೀಕರ್ ಈಗಾಗಲೇ ನೀಡಿಯೂ ಆಗಿದೆ. ರಾಜ್ಯಸಭಾ ಸದಸ್ಯರಾಗಿದ್ದ ಇವರಿಗೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಟಿಕೆಟ್ ನೀಡಿದರು. ಗೆದ್ದ ಬಳಿಕ ಇದೀಗ ಪಕ್ಷವನ್ನೇ ಇವರು ವಿಭಜಿಸಿ ಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ತನ್ನ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ ಮತ್ತು ಪಕ್ಷವನ್ನು ಅವರ ಕೈಗೆ ಹಸ್ತಾಂತರಿಸ್ತಾ ಇದ್ದಾರೆ ಅನ್ನುವ ಅಸಮಾಧಾನ ಅಂತಿಮವಾಗಿ ಇಡೀ ಪಕ್ಷವನ್ನೇ ವಿಭಜಿಸುವ ಮಟ್ಟಕ್ಕೆ ಹೋಗಿದೆ. 2/3 of the members, 80 members were elected by in Trinamool Congress symbol. 2/3 of them, more than 2/3 of them, has given our claim and the claim has been accepted. ವಿಶೇಷ ಏನಂದ್ರೆ ಇದರ ಹಿಂದೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರೇ ಇದ್ದಾರೆ. ಅವರು ಕೂಡ ಮಾಜಿ ಟಿಎಂಸಿ ನಾಯಕ. ಚುನಾವಣಾ ಫಲಿತಾಂಶದ ಬಳಿಕ ಮೇ 22ರಂದು ಋತುವ್ರತ ಬ್ಯಾನರ್ಜಿ ಅವರು ದೆಹಲಿಯ ಪಶ್ಚಿಮ ಬಂಗಾಳದ ಬಂಗಭವನಕ್ಕೆ ಭೇಟಿ ನೀಡಿದರು. ಅಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರನ್ನು ಭೇಟಿಯಾದರು. ಆ ಬಳಿಕ ಒಟ್ಟು ಪರಿಸ್ಥಿತಿಯೇ ಬದಲಾಯಿತು. ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಪಕ್ಷದಲ್ಲಿ ಸಿಗ್ತಾ ಇರುವ ಮಹತ್ವವನ್ನು ಮುಖ್ಯ ವಿಷಯವಾಗಿಸಿಕೊಂಡ ಋತುವ್ರತ ಬ್ಯಾನರ್ಜಿ ಶಾಸಕರಲ್ಲಿ ಈ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳತೊಡಗಿದರು. ನಿಧಾನಕ್ಕೆ ಶಾಸಕರು ಒಬ್ಬೊಬ್ಬರಾಗಿ ಋತುವ್ರತ ಅವರ ಕಡೆಗೆ ಸೇರತೊಡಗಿದರು. ಮಮತಾ ಅವರಿಗೆ ಇದು ಗೊತ್ತೇ ಇರಲಿಲ್ಲ. ಗೊತ್ತಾದ ಕೂಡಲೇ ಜೂನ್ 1ರಂದು ಋತುವ್ರತ ಮತ್ತು ಸಂದೀಪನ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರು. ಆದರೆ ಇದು ಪಕ್ಷದ ಒಳಗೆ ಇನ್ನಷ್ಟು ವಿಭಜನೆಯನ್ನು ಹುಟ್ಟುಹಾಕಿತು. ಬಂಡಾಯ ಶಾಸಕರು ಸಭೆ ಸೇರಿದರು, ಸ್ಪೀಕರ್ಗೆ ಪತ್ರ ಬರೆದರು. ತಮ್ಮದೇ ನಿಜವಾದ ಟಿಎಂಸಿ ಎಂದು ಮಾತ್ರ ಅಲ್ಲ, ಅದಕ್ಕೆ ಮಾನ್ಯತೆ ಕೊಡಬೇಕು ಎಂದು ಸ್ಪೀಕರ್ಗೆ ಕೇಳಿಕೊಂಡರು. ಹೀಗೆ 58 ಶಾಸಕರಿರುವ ಋತುವ್ರತ ಬ್ಯಾನರ್ಜಿ ನೇತೃತ್ವದ ಶಾಸಕರ ತಂಡವನ್ನೇ ಅಧಿಕೃತ ಎಂದು ಸ್ಪೀಕರ್ ಮಾನ್ಯತೆ ನೀಡಿದರು. ವಿರೋಧ ಪಕ್ಷದ ಸ್ಥಾನಮಾನವನ್ನು ನೀಡಿದರು. ಈಗ ಮಮತಾ ಬ್ಯಾನರ್ಜಿ ಜೊತೆ ಕೇವಲ 28 ಶಾಸಕರು ಮಾತ್ರವೇ ಇದ್ದಾರೆ. आपने बोला ममता बनर्जी और अभिषेक बनर्जी के खिलाफ है, नहीं. जो 80 विधायक है जिन्होंने तृणमूल के टिकट पे जीता है वो भी ममता बनर्जी को अपना लीडर मानते हैं. मुझे पार्टी से निकाल दिया गया है, पर फिर भी मैं ये कह रहा हूं कि ममता बनर्जी तृणमूल पार्टी की लीडर है. तृणमूल पार्टी बंद हो चुकी है और ममता दीदी अगर अभी भी मोह में या स्नेह में अपना आंख मूंद करके रखेंगे तो बहुत जल्द ये पार्टी साइन बोर्ड हो जाएगी. ಬಿಜೆಪಿಯ ವಿರುದ್ಧ ತೊಡೆತಟ್ಟಿದ್ದ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಅವರ ಧ್ವನಿಯನ್ನು ಅಡಗಿಸಲು ಬಿಜೆಪಿ ಈ ಮೂಲಕ ಯಶಸ್ವಿಯಾಗಿತ್ತು. ಇತ್ತೀಚೆಗೆ ಎಎಪಿಯನ್ನು ಇದೇ ರೀತಿಯಲ್ಲಿ ಒಡೆಯಲಾಗಿದೆ. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಇದೇ ತಂತ್ರವನ್ನು ಅನುಸರಿಸಲಾಗಿದೆ. ಹೇಳಿ ಕೇಳಿ ಸುವೇಂದು ಅಧಿಕಾರಿ ಮಾಜಿ ಟಿಎಂಸಿ ನಾಯಕ. ಮಮತಾ ಬ್ಯಾನರ್ಜಿ ಅವರಿಗೆ ಎಷ್ಟೇ ವಿರೋಧ ಇದ್ದರೂ ಪಕ್ಷದ ಶಾಸಕರು ಮತ್ತು ಕಾರ್ಯಕರ್ತರೊಂದಿಗೆ ಸುವೇಂದು ಅಧಿಕಾರಿ ಅವರಿಗೆ ಒಳ್ಳೆಯ ಸಂಪರ್ಕ ಇತ್ತು. ಆ ಸಂಪರ್ಕವನ್ನು ಇದೀಗ ಅವರು ಕರಾರುವಕ್ಕಾಗಿ ಬಳಸಿಕೊಂಡಿದ್ದಾರೆ. ಪಕ್ಷವನ್ನೇ ಇಬ್ಬಾಗಗೊಳಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಚುನಾವಣೆ ಮುಗಿದು ಕೇವಲ ಒಂದೇ ತಿಂಗಳೊಳಗೆ 58 ಶಾಸಕರು ಪಕ್ಷ ಬಿಡುವುದೆಂದರೆ ಅದು ಮತದಾರರಿಗೆ ಮಾಡಿರುವ ಮೋಸ ಆಗುವುದಿಲ್ಲವೇ ಅನ್ನುವ ಪ್ರಶ್ನೆಯೊಂದು ಹುಟ್ಟುಕೊಂಡಿದೆ. ಇವರೆಲ್ಲ ಸ್ಪರ್ಧಿಸಿರುವುದು ಮಮತಾ ನೇತೃತ್ವದ ಟಿಎಂಸಿ ಪಕ್ಷದ ಅಡಿಯಲ್ಲಿ. ಗೆದ್ದ ಬಳಿಕ ನಮ್ಮದು ಬೇರೆ ಪಕ್ಷ ಅಂದರೆ ಅದು ಮತದಾರರಿಗೆ ಕಳುಹಿಸುವ ಸಂದೇಶ ಏನು?
ಪ್ರಜಾತಂತ್ರದಲ್ಲಿ ಜನರು ನಂಬಿಕೆ ಕಳಕೊಳ್ಳುವುದಕ್ಕೆ ಇದು ಕಾರಣವಾಗುವುದಿಲ್ಲವೇ ಎನ್ನುವ ಪ್ರಶ್ನೆಯೂ ಹುಟ್ಟಿಕೊಂಡಿದೆ. ಇತ್ತೀಚೆಗಷ್ಟೇ ರಾಜ್ಯಸಭೆಯ 10 ಮಂದಿ ಎಎಪಿ ಸದಸ್ಯರ ಪೈಕಿ 7 ಮಂದಿ ಬಿಜೆಪಿ ಸೇರಿಕೊಂಡಿದ್ರು. 2019ರಲ್ಲಿ ಕರ್ನಾಟಕದ 17 ಮಂದಿ ಶಾಸಕರು ಮತ್ತು ಸಚಿವರು ಬಿಜೆಪಿ ಸೇರಿಕೊಂಡು ಕುಮಾರಸ್ವಾಮಿ ಸರ್ಕಾರವನ್ನೇ ಉರುಳಿಸಲು ಯಶಸ್ವಿಯಾಗಿದ್ದರು. ಆ ಬಳಿಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ರಚಿಸಿದರು. ಒಂದು ಪಕ್ಷವನ್ನೇ ಇಬ್ಬಾಗಗೊಳಿಸುವ ಬಿಜೆಪಿಯ ಈ ತಂತ್ರ ಪಶ್ಚಿಮ ಬಂಗಾಳದಲ್ಲೂ ಯಶಸ್ವಿಯಾಗಿದೆ. ಮಮತಾ ಬ್ಯಾನರ್ಜಿ ಅಂತ ಉಕ್ಕಿನ ಮಹಿಳೆಗೆ ತನ್ನ ಪಕ್ಷ ಒಡೆಯುವುದನ್ನು ತಪ್ಪಿಸಲು ಸಾಧ್ಯವಾಗಿಲ್ಲ ಎಂದ ಮೇಲೆ ಉಳಿದ ಸಾಮಾನ್ಯ ಪ್ರಾದೇಶಿಕ ಪಕ್ಷಗಳ ಸ್ಥಿತಿ ಹೇಗಿರಬಹುದು ಅನ್ನುವ ಪ್ರಶ್ನೆ ಉಂಟಾಗಿದೆ.